ನಾವು ನಾಗದೇವರನ್ನು ತುಂಬಾ ಶುದ್ಧಾಚಾರದಿಂದ ನಾವು ಪೂಜಿಸುವಂತ ದೇವರು. ಪ್ಲಾಸ್ಟಿಕ್ ಬಾಟಲ್ ಅಂದ್ರೆ ಯೂಸ್ ಆಗಿರೋ ಪ್ಲಾಸ್ಟಿಕ್ ಬಾಟಲ್, ಅದು ಹಿಂದಿನ ದಿವಸ ಅಥವಾ ಒಂದವರಿಂದ ನಾವು ಅದನ್ನು ಯೂಸ್ ಮಾಡಿರ್ತೇವೆ, ಜ್ಯೂಸ್ ಹಾಗೂ ನೀರು ಅಥವಾ ಬೇರೆ ಏನಾದ್ರು ಕೊಂಡೋಗಿರ್ತೇವೆ. ಸೊ ಒಂದರ್ಥದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅದು ಒಂದು ಮಡೆ ಮಾಡಿದಾಗೇನೆ ಆಗುತ್ತೆ. ಪ್ಲಾಸ್ಟಿಕ್ ಬಾಟಲ್ ನ ಬದಲಾಗಿ ನಾವು ಒಂದು ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸಬಹುದು ಅಂತ ಹೇಳಿ ನಾವೊಂದು ಅವರಿಗೆ ಅವೇರ್ನೆಸ್ ಕೊಡ್ತೇವೆ. ನಾಗರ ಪಂಚಮಿ ಹಬ್ಬವನ್ನ ಪರಿಸರ ಸ್ನೇಹಿಯಾಗಿ ಆಚರಿಸುವ ಉದ್ದೇಶದಿಂದ ಮಂಗಳೂರಿನಲ್ಲಿ ಅವೇಕ್ ಕುಡ್ಲ ವತಿಯಿಂದ ವಿಶೇಷ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಅಭಿಯಾನದಡಿ ಪ್ಲಾಸ್ಟಿಕ್ ಚೀಲಗಳ ಬದಲಿಗೆ ಬಟ್ಟೆ ಚೀಲಗಳು ಹಾಗೂ ಪ್ಲಾಸ್ಟಿಕ್ ಬಾಟಲಿಗಳ ಬದಲಿಗೆ ಸ್ಟೀಲ್ ಪಾತ್ರೆಗಳನ್ನು ಬಳಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಉಂಟಾಗುವ ಹಾನಿಯನ್ನ ತಡೆಯುವ ಉದ್ದೇಶದಿಂದ ಈ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದ್ದು, ನಾವು ಬದಲಾಗೋಣ, ನಮ್ಮವರನ್ನ ಬದಲಿಸೋಣ ಎಂಬ ಆಶಯದೊಂದಿಗೆ ಪರಿಸರ ಸ್ನೇಹಿ ನಾಗರ ಪಂಚಮಿ ಆಚರಣೆಗೆ ಕರೆ ನೀಡಲಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್ ಅಂತ ಹೇಳಿ, ನಾನು ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್. ಸೊ ಇದರ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೇವೆ. ಸೊ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ಕಳೆದ 10 ವರ್ಷಗಳಿಂದ ಈ ಮಂಗಳೂರಿನಾದ್ಯಂತ ವೇಸ್ಟ್ ಹಾಗೂ ಟ್ರಾಫಿಕ್ ವಿಷಯ ಸಲುವಾಗಿ ಹಲವಾರು ಸೇವಾ ಕಾರ್ಯಗಳನ್ನು, ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಹೋದ ವರ್ಷ ನಾವು ಅವೇಕ್ ಕುಡ್ಲ ಅಂತೇಳಿ ಒಂದು ಹೊಸ ಇನಿಷಿಯೇಟಿವ್ ತಗೊಂಡು ಈ ಮಂಗಳದೇವಿ, ಬೋಳಾರ ಹಾಗೂ ಹೊಯ್ಗೆ ಬಜಾರ್ ವಾರ್ಡ್ಗಳ ಒಂದು ಮಾಡೆಲ್ ಮಾಡುವ ನಿಟ್ಟಿನಲ್ಲಿ ಒಂದು ಹಲವಾರು ಈ ಭಾಗದಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಿದ್ದೇವೆ. ಸೊ ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ಅಂದರೆ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಅನ್ನೋ ಒಂದು ವಿಶೇಷ ಅಭಿಯಾನ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ನೋಡ್ಬೋದು, ನಾಗರ ಪಂಚಮಿಯ ದಿವಸ ನಾವು ನಾಗದೇವರಿಗೆ ಹಾಲನ್ನು ನಾವು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನಾವು ಕೊಂಡೋಗ್ತಾ ಇದ್ದೇವೆ. ಸೊ ಒಂದರ್ಥದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾವು ನಾಗದೇವರನ್ನು ತುಂಬಾ ಶುದ್ಧಾಚಾರದಿಂದ ನಾವು ಪೂಜಿಸುವಂತ ದೇವರು. ಸೊ ಇದಕ್ಕೆ ನಾವು ಈ ಪ್ಲಾಸ್ಟಿಕ್ ಬಾಟಲ್ ಅಂದ್ರೆ ಯೂಸ್ ಆಗಿರೋ ಪ್ಲಾಸ್ಟಿಕ್ ಬಾಟಲ್, ಅದು ಹಿಂದಿನ ದಿವಸ ಅಥವಾ ಒಂದವರಿಂದ ನಾವು ಅದನ್ನು ಯೂಸ್ ಮಾಡಿರ್ತೇವೆ, ಜ್ಯೂಸ್ ಹಾಗೂ ನೀರು ಅಥವಾ ಬೇರೆ ಏನಾದ್ರು ಕೊಂಡೋಗಿರ್ತೇವೆ. ಸೊ ಒಂದರ್ಥದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅದು ಒಂದು ಮಡೆ ಮಾಡಿದಾಗೇನೆ ಆಗುತ್ತೆ. ಸೊ ಅದರ ಬದಲಾಗಿ ಪ್ಲಾಸ್ಟಿಕ್ ಬಾಟಲ್ ನ ಬದಲಾಗಿ ನಾವು ಒಂದು ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸಬಹುದು ಅಂತ ಹೇಳಿ ನಾವೊಂದು ಪ್ರಚಾರ ಅಂದ್ರೆ ಅವರಿಗೆ ಅವೇರ್ನೆಸ್ ಕೊಡ್ತೇವೆ. ಅಂದ್ರೆ ಸ್ಟೀಲ್ ಪಾತ್ರೆಯನ್ನು ಆ ದೇವನ ಕಾರ್ಯಕ್ಕಂತಲೇ ಇಟ್ಟು, ಸೊ ಅದರಲ್ಲಿ ನೀವು ಹಾಲು ಕೊಂಡೋಗಿ ಅಂತೇಳಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ದೇವರಿಗೆ ಪೂಜಿಸುವಂತಹ ಸಾಮಗ್ರಿಗಳನ್ನು ನಾವು ಅಂದ್ರೆ ಈ ಪ್ಲಾಸ್ಟಿಕ್ ಚೀಲದಲ್ಲಿ ಕೊಂಡೋಗ್ತೇವೆ, ಹೂ ಆಗಿರ್ಬೋದು, ಎಳ್ನೀರಾಗಿರ್ಬೋದು. ಸೊ ಇದರ ಬದಲಾಗಿ ಈ ತರ ಒಂದು ಬಟ್ಟೆ ಚೀಲಗಳನ್ನು ನಾವು ಯೂಸ್ ಮಾಡಿದ್ರೆ ಒಂದರ್ಥದಲ್ಲಿ ಒಂದು 5-6 ಪ್ಲಾಸ್ಟಿಕ್ ಚೀಲಗಳನ್ನು ನಾವು ಇದನ್ನು ತುಂಬಾ ಮರುಬಳಕೆ ಮಾಡೋದ್ರಿಂದ ಒಂದು 5-6 ಪ್ಲಾಸ್ಟಿಕ್ ಚೀಲಗಳನ್ನು ನಾವು ಯೂಸ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಈ ತರ ನಾವು ಅಂದ್ರೆ ಈ ನಾಗರ ಪಂಚಮಿಯನ್ನು ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಮಾಡುವ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ.